ತಪ್ಪಾಯಿತು. ನೀವು ದುಡ್ಡಿನ ವಿಚಾರ ತೆಗೆದಾಗ ಯಾಕೋ ಮನಸ್ಸಿಗೆ ಹಿಂಸೆ ಹಾಗೆ ಮಾಡಿದೆ. ಉದ್ದೇಶಪೂರ್ವಕವಾಗಿ ಅಲ್ಲ. ಇನ್ಮುಂದೆ ನಿಮ್ಮ ಮಾತು ಮೀರೋಲ್ಲ. ನನಗೆ ನೀವು ಪಾಪು ಅಷ್ಟೇ ಸಾಕು ಎಂದಳು ಮುದ್ದಾಗಿ ಗಂಡನ ನೋವಿಗೆ ಕರಗಿ. ನನ್ನ ಬಂಗಾರ ಎಂದವನು ಅವಳ ಮನದನಿಯೇ ಮುದ್ದಿಸಿದನು. ರೀ, ನನಗೆ ಇವತ್ತು ಬೇಗ ನಿದ್ದೆ ಬರ್ತಿದೆ, ಮಲಗ್ಲಾ, ನಾಳೆ ಮಾತಾಡೋಣ ಎಂದಳು. ಮಾತ್ರೆ ಪ್ರಭಾವ ನಿದ್ದೆ ಎಳೆಯುತ್ತಿತ್ತು. ಸರಿ ಮಲಗು. ಅವಳ ತಟ್ಟಿ ಮಲಗಿಸಿದವನ ನಿದ್ದೆ ದೂರವಾಗಿದೆ. ಹೊಸ ಜಾಗ ಹಾಸಿಗೆ ಇಲ್ಲ, ಅದೇ ಬಟ್ಟೆ. ಮಲಗಲು ಕಿರಿಕಿರಿ ಆದರೂ ಮಡದಿಗಾಗಿ ಸಹಿಸಿಕೊಂಡು ಮಲಗುವ ಯತ್ನ ಮಾಡಿದನು. ಅವನ ತಲೆಗೆ ಈಗ ಹೊಸದೊಂದು ಜವಾಬ್ದಾರಿ ಹೆಗಲೇರಿದೆ. ಮುಂಜಾನೆ ಕಣ್ಣಿಗೆ ಬಿದ್ದ ಬೆಳಕಿಗೆ ಎದ್ದು ಕುಳಿತನು. ಅಭಿಮನ್ಯು ಮಡದಿ ಆಗಲೇ ಬೇಗನೆ ಎದ್ದು ಮನೆ ಮುಂದೆ ನೀರಾಕಿ ರಂಗೋಲಿ ಬಿಡುತ್ತಿದ್ದಾಳೆ. ವರ್ಮಾ ಮನೆಯಲ್ಲಿ 8 ಗಂಟೆಯವರೆಗೂ ಹೇಳದೆ ಮಲಗುತ್ತಿದ್ದವಳು ಇವಳೇನಾ? ಶ್ರೀ, ಇಷ್ಟೊತ್ತಿಗೆ ಯಾಕೆ ಎದ್ದೆ? ಆರಾಮವಾಗಿ ಮಲಗಬೇಕು ತಾನೆ ಎಂದನು ಅಭಿ ಕೈಯುಜ್ಜಿಕೊಂಡು ಚಳಿಗೆ. ನನಗೆ ಬೇಗ ಎದ್ದು ಅಭ್ಯಾಸ ಆಗಿದೆ, ಮಲಗ್ತೀನಿ ಅಂದರು. ನಿದ್ದೆ ಬರೋಲ್ಲ, ಮನೆಗೆ ಬೇರೆ ಹೋಗಬೇಕು, ತಡ ಆಗುತ್ತೆ ಅಂತ ಎಂದಳು ನಿಧಾನವಾಗಿ ಮೇಲೆದ್ದು ನಿಂತು. ಇರಿ, ನಿಮಗೆ ಹಾಲು ತಂದು ಕಾಫಿ ಕಾಯಿಸಿ ಕೊಡ್ತೀನಿ ಎಂದಳು. ಹಾಲು ಎಲ್ಲಿ ತರಬೇಕು? ಮನೆಯಲ್ಲಿ ಇಲ್ವಾ ಎಂದನು ಗೊಂದಲದಲ್ಲಿ. ಇಲ್ಲ, ಖಾಲಿಯಾಗಿದೆ, ಕೆಳಗಡೆ ಅಂಗಡಿ ಇದೆ, ಅಲ್ಲಿ ತರಬೇಕು. ಇರಿ ತರ್ತೀನಿ ಎಂದು ಹೊರಟವಳ ತಡೆದು, ಏನು ಇಲ್ಲೇರು, ನಾನೇ ತರುವೆ. ಪದೇ ಪದೇ ಹೀಗೆ ಮೆಟ್ಟಲು ಇಳಿಯುವುದು ಹತ್ತುವುದು ಬೇಡ ಎಂದವನು ತಾನೇ ಹೊರಟನು. ಮನದಲ್ಲಿ ಮಾತ್ರ 3 ಅಂತಸ್ತಿನ ಮನೆ, ಈ ಮನೆ ಓನರ್ ತಾನೆ. ಅದು ಹೇಗೆ ಅವಳು ಗರ್ಭಿಣಿ ಅಂತ ಗೊತ್ತಿದ್ರೂ ಬಾಡಿಗೆಗೆ ಕೊಟ್ಟ? ಬೇಡ ಅಂತ ಬುದ್ಧಿ ಹೇಳಬೇಕು ತಾನೆ. ಇವರಿಗೆಲ್ಲ ಹಣದ ಮುಂದೆ ಮಾನವೀಯತೆ ಮರೆತು ಹೋಗಿದೆ ಅನಿಸುತ್ತೆ ಎಂದುಕೊಂಡನು. ಅಲ್ಲೇ ಕೆಳಗಡೆ ಅಂಗಡಿಯಲ್ಲಿ ಹಾಲು ಖರೀದಿಸಿ ಜೊತೆಗೆ ಬಿಸ್ಕೆಟ್ ಪ್ಯಾಕ್ ತೆಗೆದುಕೊಂಡು ಬಂದನು. ಮೊದಲೆರಡು ಅಂತಸ್ತಿನಲ್ಲಿ ಬಾಡಿಗೆ ಇದ್ದವರು ಅಭಿಯನ್ನೇ ಪ್ರಶ್ನಾರ್ಥಕವಾಗಿ ನೋಡುತ್ತಿದ್ದರು. ತಗೋ ಕಾಫಿ, ಕಾಯಿಸಿ ಹೊರಡು. ತಿಂಡಿ ಹೊರಗಡೆ ತಿಂದರೆ ಆಯಿತು. ಬೇಗ ಇದೆಲ್ಲ ತೆಗೆದುಕೊಂಡು ಮನೆಗೆ ಹೋಗಬೇಕು, ತಡ ಆಗುತ್ತೆ. ನಾನು ಸ್ನಾನ ಮಾಡಬೇಕು ಮೊದಲು ಎಂದನು ಕಿರಿಕಿರಿಯಿಂದ. ಯಾಕೆ, ಏನಾಯ್ತು? ಇಲ್ಲಿರೋಕೆ ಇಷ್ಟ ಆಗ್ತಿಲ್ವಾ ಎಂದಳು ಮುಖ ಸಣ್ಣಗೆ ಮಾಡಿಕೊಂಡು. ಹಾಗಲ್ಲ, ನೀನಿಷ್ಟೊಂದು ಮೆಟ್ಟಿಲು ಹತ್ತುವುದು ನೆನೆಸಿಕೊಂಡ್ರೆ ಒಂಥರ ಆಗುತ್ತೆ. ಏನಾದರೂ ತಲೆ ಸುತ್ತು ಬಂದು ಬಿದ್ದಿದ್ರೆ ಏನು ಗತಿ ಅಂತ ಎಂದವನ ಮುಂದೆ ಕಾಫಿ ಹಿಡಿದು. ಸರಿ ಬಿಡಿ, ಹೋಗೋಣ. ಇಲ್ಲಿ ತಗೊಳ್ಳೋದು ಏನಿಲ್ಲ, ಇದೆಲ್ಲವನ್ನು ಈಗಲೇ ತೆಗೆದುಕೊಂಡು ಹೋಗ್ಬೋದು. ರವೆ ಇದೆ, ಉಪ್ಪಿಟ್ಟು ಮಾಡುವೆ, ತಿಂಡಿ ತಿಂದು ಹೊರಡೋಣ ಎಂದಳು ಶ್ರೀನಿಕಾ. ಅವಳ ಮಾತಿಗೆ ಒಪ್ಪಿಗೆ ಸೂಚಿಸಿದನು ಅಭಿ. ಮನೆಯನ್ನೆಲ್ಲ ಕ್ಲೀನ್ ಮಾಡಿ ಉಳಿದ ವಸ್ತುಗಳನ್ನು ಅಭಿಯ ಕಾರಿಗೆ ತುಂಬಿ ಅಭಿಯ ಜೊತೆ ಹೊರಟು ನಿಂತಳು ಶ್ರೀನಿಕಾ. ಆ ಮನೆಗೆ ಬಂದು 2 ತಿಂಗಳು ಆದರೆ ಬರುತ್ತಿದ್ದದ್ದು ವಾರಕ್ಕೆ 3 ಬಾರಿ ಮಾತ್ರ. ಪ್ರತಿ ಸಾರಿ ಮೆಟ್ಟಿಲು ಹತ್ತುವಾಗಲೆಲ್ಲ ಎಷ್ಟು ಸಂಕಟ ಪಡುತ್ತಿದ್ದಳು. ಸುಸ್ತಾಗಿ ಮೆಟ್ಟಿಲು ಹತ್ತಲು ಆಗದೆ ಎಷ್ಟೋ ದಿನ ಒಂದನ ಜೊತೆ ಉಳಿಯುತ್ತಿದ್ದಳು. ಒಂದು ಕ್ಷಣ ಚೆಂದವಾಗಿದ್ದ ತನ್ನ ಬದುಕಿನಲ್ಲಿ ಎಂಥ ಪರಿಸ್ಥಿತಿ ಬಂದು ಹೋಯಿತು ಎಂದುಕೊಂಡವಳ ಕಣ್ಣು ತುಂಬಿತು. ಶ್ರೀ, ಇಲ್ಲಿ ನಿಂತ್ಕೊಂಡು ಏನು ಮಾಡ್ತೀಯ? ನಡಿ, ಹೋಗೋಣ ಎಂದವನು ಅವಳ ನಡೆಯಲು ಬಿಡದೆ ತೋಳಲ್ಲಿ ಎತ್ತಿಕೊಂಡು ಕೆಳಗೆ ಬಂದನು. ಇಬ್ಬರ ಪಯಣ ಮರಳಿ ವರ್ಮಾ ಮನೆಯ ಕಡೆಗೆ ಸಾಗಿತು. ಗೂಡು ಬಿಟ್ಟ ಹಕ್ಕಿ ಮರಳಿ ಗೂಡು ಸೇರುವ ಕಾಲ. ವರ್ಮಾ ಮನೆಯಲ್ಲಿ ಅಂದು ಶನಿವಾರ ಆಗಿದ್ದರಿಂದ ಇನ್ನು ಯಾರೂ ಹೊರಗಡೆ ಹೋಗಿರಲಿಲ್ಲ. ಮೊದಲು ಪೂಜೆ ಮುಗಿಸಿ ನಂತರ ತಿಂಡಿ ತಿನ್ನಲು ಅವಕಾಶ ಇದ್ದುದರಿಂದ ಅಂದು ತಡವಾಗಿ ತಿಂಡಿ ತಿನ್ನುತ್ತಿದ್ದರು. ಮನೆಯ ಮುಂದೆ ಕಾರು ನಿಂತ ಸದ್ದಿಗೆ ಬಂದಿರುವುದು ಅಭಿಯೇ ಎಂದು ಎಲ್ಲರಿಗೂ ತಿಳಿಯಿತು. ಈ ಸಮಯದಲ್ಲಿ ಯಾರು ಬರುವಂಥವರು ಇಲ್ಲ ಎಂದು. ಕಾರ್ ನಿಲ್ಲಿಸಿ ಶ್ರೀನಿಕಳ ಕೈ ಹಿಡಿದು ಬಾಗಿಲಿಗೆ ಕರೆತಂದನು. ಅಭಿ ಸುತ್ತಲೂ ಕಣ್ಣಾಡಿಸುತ್ತಾ ಬಂದವಳಿಗೆ ತಾನೇ ತೊರೆದ ಮನೆಯ ಮುಂದೆ ನಿಲ್ಲಲು ಏನೋ ನಡುಕ. ಬಾ ಅಭಿ, ಒಳಗೆ. ಶ್ರೀನಿಕಾ, ಬಾ ಅಮ್ಮ ಎಂದರು ರಮೇಶ್. ಊಟ ಪೂರ್ತಿ ಆಗದೆ ಕುಳಿತಳ್ಳಿಂದ ಏಳುವುದು ಅಲ್ಲಿ ನಿಷಿದ್ಧ. ಅಭಿಯ ಮರೆಯಲ್ಲಿ ಮೆಲ್ಲಗೆ ನಡೆದು ಬರುತ್ತಿದ್ದ ಶ್ರೀನಿಕಳ ನೋಡಿ ಎಲ್ಲರಿಗೂ ನಗು ಹುಕ್ಕಿತ್ತು. ಅಂದು ಎಲ್ಲರ ಎದುರು ಗರ್ಜಿಸಿ ಹೋದ ಹೆಣ್ಣು ಇವಳೇನಾ ಎನಿಸಿತು. ಅವರಿಗೇನು ತಿಳಿಯಬೇಕು ಅವಳು ತನ್ನ ಗರ್ಭವನ್ನು ಮರೆಮಾಚುತ್ತಿರುವಳು ಎಂದು. ಅಭಿ ಶ್ರೀನಿಕಳ ಸೋಪದಲ್ಲಿ ಕೂರಿಸಿ ಕುಡಿಯಲು ನೀರು ತಂದು ಕೊಟ್ಟವನು. ಅವಳ ಲಗೇಜನ್ನೆಲ್ಲ ಕೆಲಸದವರ ಸಹಾಯದಿಂದ ರೂಮಿನಲ್ಲಿ ಇಡಿಸುತ್ತಿದ್ದ. ಶ್ರೀನಿಕಾ ಮಾತ್ರ ಪಿಳಿಪಿಳಿ ಕಣ್ಣು ಬಿಡುತ್ತಾ ಟಿವಿ ನೋಡುತ್ತಿದ್ದವಳು ಪ್ರಜ್ಞಾ ರೂಮ್ ಕಡೆ ಕಣ್ಣು ಹೊರಳಿಸಿ ಸುಮ್ಮನಾಗುತ್ತಿದ್ದಳು. ಅದನ್ನು ಗಮನಿಸಿದ ಆಕಾಶ್, ಶ್ರೀ, ಪ್ರಜ್ಞಾ ಅವಳ ಗಂಡನ ಮನೆಗೆ ಹೋಗಿ ಆಗಿದೆ, ಅವಳಿಲ್ಲ, ಬರೋಕ್ಕೆ ಹೇಳಬೇಕಾ ಎಂದನು ಕಿರುನಗೆಯೊಂದಿಗೆ. ಯಾಕೆ ಎಂದಳು ನಿರಾಸೆಯಿಂದ. ಮಗು ನೋಡುವ ಆಸೆ ಇತ್ತು ಅವಳಿಗೆ. ಸುಹಾಸ್ ಮನೆಯವರಿಗೇನು ಮಗು ಬಿಟ್ಟು ಇರೋಕ್ಕೆ ಆಗ್ತಿರ್ಲಿಲ್ವಂತೆ. ಅದಕ್ಕೆ ಅವಸರವಾಗಿ ನಾಮಕರಣ ಮಾಡಿಸಿಕೊಂಡು ಕರೆದುಕೊಂಡು ಹೋದರು. ನಮಗೂ ಮಗು ಇದ್ದಾಗ ಸ್ವಲ್ಪ ಸಮಯ ಕಳೆಯಲು ಸರಿ ಆಗ್ತಿತ್ತು. ಈಗ ಆರೋ ಒಬ್ಬನೇ ನೋಡು ಎಂದನು ಆಕಾಶ್. ಬಾ, ತಿಂಡಿ ಮಾಡು ಶ್ರೀ
ಏನು ತಿಂದು ಬಂದಿರಿ, ಇವನು ನಿನ್ನ ಜೊತೆ ಇದ್ನಾ ಎಂದರು ನಿರುಪಮ ಸೊಸೆಯ ನೋಡಲು ಅವಸರದಲ್ಲಿ ತಿನ್ನುತ್ತಿದ್ದರು. ಹಾಂ ಎಂದಳು ಶ್ರೀನಿಕಾ. ಯಾಕೆ ಮನೆಗೆ ಸೇರಿಸದೆ ರಾತ್ರಿ ಪೂತ್ರಿ ಹೊರಗಡೆ ನಿಲ್ಲಿಸಬೇಕಾಗಿತ್ತು? ನನಗೆ ಫೋನ್ ಮಾಡಬೇಕು ತಾನೆ, ನೀನು ಇರು ಬಂದೆ ಎಂದರು ಒಂದೇ ಉಸಿರಿನಲ್ಲಿ. ಮೊದಲು ಸಮಾಧಾನವಾಗಿ ತಿನ್ನು ಮಾರೈತಿ, ನನಗೆ ಇರೋದು ಒಬ್ಬಳೇ ಹೆಂಡ್ತಿ, ನೀನು ಸೊಸೆ ನೋಡು ಅವಸರದಲ್ಲಿ ಉಸಿರು ಕಟ್ಟಿಸ್ತೀಯಾ ಎಂದರು ಅಶೋಕ್ ಮಡದಿಯ ಗದರಿ. ನಿಮ್ಗೇನ್ರಿ, ಸುಮ್ಮನೆ ರೀ ಎಂದವರು ಬೇಗ ಬೇಗ ತಿಂದು ಎದ್ದರು. ಅಷ್ಟರಲ್ಲಿ ಉಳಿದವರದು ಆಗಿತ್ತು. ಮತ್ತೆ ನಮ್ಮ ಶ್ರೀನಿಕಾ ಹೇಗಿದ್ಯಾ ಎಂದರು ರಮೇಶ್ ಅವಳ ಪಕ್ಕ ಕುಳಿತು. ಅಭಿ ಅವಳ ಬಳಿ ಹಳಿ ವಿಷಯ ಮಾತನಾಡಬಾರ್ದೆಂದು ತಿಳಿಸಿರುವನಲ್ಲ. ನಾನು ಚೆನ್ನಾಗಿದ್ದೀನಿ ಎಂದಳು ಬಲವಂತವಾಗಿ ನಗುತ್ತಾ. ಸ್ವಲ್ಪ ಸಡಿಲ ಟಾಪ್ ಹಾಕಿ ಸ್ವೆಟರ್ ಹಾಕಿಕೊಂಡು ವೇಲ್ ಹೊದ್ದಿದ್ದರಿಂದ ಯಾರಿಗೂ ಅವಳ ಹೊಟ್ಟೆಯ ಕಡೆ ಗಮನ ಹೋಗಲಿಲ್ಲ. ಅವತ್ತು ನಿಂಗೆ ನಮ್ಮಿಂದ ತುಂಬ ನೋವಾಗಿದೆ, ಅದನ್ನು ಮರೆತು ಬಿಡು ಅಂತ ಹೇಳೋಲ್ಲ. ಆದರೆ ದುಡುಕಿ ನಿನ್ನ ತಪ್ಪಾಗಿ ಅರ್ಥೈಸಿಕೊಂಡ ನಮ್ಮ ಕ್ಷಮಿಸಿ ಬಿಡಮ್ಮ. ಆದರೆ ಮನೆ ಬಿಟ್ಟು ಮಾತ್ರ ಹೋಗಬೇಡ. ಕೋಪದಲ್ಲಿ ಹೋಗು ಅನ್ನೋದು ಆ ಕ್ಷಣಕ್ಕೆ ನೀನು ಹೋದ್ಮೇಲೆ ಮನೇಲಿ ಏನೇನೋ ಆಗಿ ಹೋಯ್ತು. ಇನ್ನು ಮುಂದೆ ಏನೇ ಇದ್ರೂ ನಮ್ಮನ್ನೇ ಪ್ರಶ್ನೆ ಮಾಡು, ಆದರೆ ಮನೆ ಬಿಟ್ಟು ಹೋಗಬೇಡ ಎಂದರು ರಮೇಶ್ ಕಳಕಳಿಯಿಂದ ಕೇಳಿಕೊಂಡರು. ಹೌದಮ್ಮ ಶ್ರೇಣಿಕಾ, ನನ್ನಿಂದ ಅಭಿ ನಿನ್ನ ಮುಂದೆ ಕೆಟ್ಟವನಾದ, ಆದರೆ ಅವನು ಗುಣದಲ್ಲಿ ಆ ರೀತಿ ಅಲ್ಲ ಕಣಮ್ಮ, ತುಂಬ ಒಳ್ಳೆಯವನು. ಅಂದು ಪ್ರಜ್ಞಾಗೆ ಹೀಗಾಯಿತು ಎಂದು ಕೋಪದ ಬರದಲ್ಲಿ ಅಂಥ ರೀತಿ ವರ್ತಿಸಿಬಿಟ್ಟ. ಇದೊಂದು ಬಾರಿ ನನ್ನ ಕ್ಷಮಿಸಿಬಿಡಮ್ಮ. ಮಗಳಿಗೆ ಏನಾಯಿತೋ ಅಂತ ತುಂಬ ಹೆದರಿ ದುಡುಕಿಬಿಟ್ಟೆ ಎಂದರು ಅರ್ಪಿತಾ ಕಣ್ಣು ತುಂಬಿಕೊಂಡು. ಪರವಾಗಿಲ್ಲ ಬಿಡಿ ಹೋಗಲಿ, ಸನ್ನಿಧಿ ಬಂದಿಲ್ವಾ ಎಂದಳು ಹಿಂಜರಿಕೆಯಿಂದ. ಏನು ಹೇಳಬೇಕು ತಿಳಿಯದೆ. ಅವಳು ತನ್ನ ನೋಡಿ ಮನೆಯವರು ಮುಖ ತಿರುಗಿಸಿ ಓಡಾಡುವರು ಎಂದು ತಿಳಿದಿದ್ದಳು. ಆದರೆ ಎಲ್ಲ ಉಲ್ಟಾ ಆಗಿದೆ. ಅವಳು ಬಂದು ಹೋದಳು, ಸದ್ಯಕ್ಕೆ ಬರೋಲ್ಲ. ನೀನು ಕರೆ ಎಂದರೆ ಕರೆಸುವೆವು, ಹಿಂಜರ ಕೂಡ ಇಲ್ಲ, ನಾಳೆ ಬರ್ಬೋದು ಎಂದರು ಮೀನಾ. ದೊಡ್ಡಮ್ಮ ದೊಡ್ಡಪ್ಪ, ಅವಳಿಗೀಗ ನಿಮ್ಮ ಮೇಲೆ ಯಾವುದೇ ಕೋಪ ಇಲ್ಲ. ಜರ್ನಿ ಮಾಡಿ ಸುಸ್ತಾಗಿದ್ದಾಳೆ, ಸ್ವಲ್ಪ ರೆಸ್ಟ್ ಮಾಡಲಿ, ಸಂಜೆ ಮಾತಾಡಿದರೆ ಆಯಿತು ಬಿಡಿ ಎಂದವನು ಹೆಂಡತಿಯ ಎತ್ತಿಕೊಂಡನು. ನಿಜ ವಿಷಯ ಹೇಳಲು ಅವನಿಗೂ ಒಂದು ರೀತಿಯ ಹಿಂಜರಿಕೆ. ಯಾಕೆ ಅಭಿ, ಅವಳಿಗೆ ಹುಷಾರಿಲ್ವಾ? ಎತ್ತಿಕೊಳ್ತಿದ್ಯಾ, ಏನಾಗಿದೆ ಎಂದರು ನಿರುಪಮ ಗೊಂದಲದಲ್ಲಿ. ಅಭಿ, ಶ್ರೀನಿಕಾ ಬಸುರಿನಾ ಎಂದರು ಅರ್ಪಿತಾ ಹುಬ್ಬುಗಂಟಿಕ್ಕಿ ಸೂಕ್ಷ್ಮವಾಗಿ ಗಮನಿಸಿ. ಅವರ ಮಾತಿಗೆ ಉಳಿದವರ ದೃಷ್ಟಿ ಕೂಡ ಅವರೆಡೆ ಹರಿಯಿತು. ಹೌದು ದೊಡ್ಡಮ್ಮ, ಹೌದು ಎಂದನು ಶ್ರೀನಿಕನ ಕೆಳಗಿಳಿಸಿ. ನಿಜನಾ? ಅವಳ ಮುಖದಲ್ಲಿ ಅದಕ್ಕೆ ಇಷ್ಟೊಂದು ಕಲೆ ಬಂದಿರುವುದು. ನಿಂಗೆ ಓದಲು ತೊಂದರೆ ಆಗುವುದಿಲ್ವಾ ಶ್ರೀ? ಬೇಗ ಅನಿಸಿತಾ ಎಂದರು ಅರ್ಪಿತಾ ಕಾಳಜಿಯಿಂದ ಅವಳ ಮೊಗಸವರಿ. ಇಲ್ಲ, ಆ ಥರ ಏನಿಲ್ಲ, ನನಗೆ ಈ ಮಗು ಇಷ್ಟವೇ ಎಂದಳು ಶ್ರೀ ಮುಜುಗರದಿಂದ ಅಭಿಗೆ ಅಂಟಿಕೊಂಡು. ಅದವಳಿಗೆ ಈ ವಿಚಾರ ಹೇಳಲು ಮುಜುಗರ, ಅದಕ್ಕೆ ನಿಮಗೆಲ್ಲ ಆಮೇಲೆ ಹೇಳೋಣ ಅಂತಿದ್ದೆ ಎಂದನು ಅಭಿ ತಲೆ ತಗ್ಗಿಸಿ ನಾಚಿಕೊಂಡು. ಅರೆ ಹೌದಾ, ಇಂಥ ಖುಷಿ ವಿಚಾರ ಹೇಳೋಕ್ಕೆ ಯಾಕೆ ಹಿಂಜರಿಕೆ? ಎಂಥ ಒಳ್ಳೆ ಸುದ್ದಿ ಕೊಟ್ಟೆ ಮಗಳೇ. ಮನೆಗೆ ಮಗು ಬರ್ತಿದೆ ಅಂದರೆ ನಂಬೋಕೆ ಆಗ್ತಿಲ್ಲ. ಎಷ್ಟು ತಿಂಗಳು ಎಂದರು ಅರ್ಪಿತಾ ಖುಷಿಯಿಂದ ಬಡಬಡಿಸಿತ. ಈಗ 5 ತಿಂಗಳು ಎಂದನು ಅಭಿ. ಶ್ರೇಣಿಕಾ ಬೆವರಿದಳು. ಯಾಕೆ ತಿಳಿಸಲಿಲ್ಲ ಎಂದು ಕಾರಣ ಕೇಳಿದರೆ ಏನು ಹೇಳೋದು ಎಂದು. 5 ಎಂದವರ ಅಚ್ಚರಿಯಿಂದ ನೋಡಿದರು. ಸ್ವೆಟರ್ ನಡುವೆ ಹೊಟ್ಟೆ ಕಾಣದಂತೆ ದುಪ್ಪಟ ಹೊದ್ದಿರುವಳು. ಹಾಂ ದೊಡ್ಡಮ್ಮ, ಸನ್ನಿಧಿ ಮದುವೆ ಸಮಯದಲ್ಲಿ ಗೊತ್ತಾಯಿತು. ನಾನು ಈಗಲೇ ಹೇಳೋದು ಬೇಡ ಅಂತ ಶ್ರೀಗೆ ಹೇಳಿದ್ದೆ. ಆಮೇಲೆ ಮನೆಯಲ್ಲಿ ಸ್ವಲ್ಪ ತೊಂದರೆ ಆಯ್ತಲ್ವಾ, ಇವಳು ಮನೆ ಬಿಟ್ಟು ಹೋದ್ಲು. ಮಧ್ಯೆ ನಾನೇ ಹೇಳೋದು ಮರೆತು ಬಿಟ್ಟೆ, ಕ್ಷಮಿಸಿ ಎಂದನು ಅಭಿ ತನ್ನ ಮೇಲೆ ತಪ್ಪು ಹೊರಿಸಿಕೊಂಡು. ಹೌದಾ, ಹೋಗಲಿ ಬಿಡು. 3 ತಿಂಗಳಿಂದ ಮನೆಯಲ್ಲಿ ನೆಮ್ಮದಿ ಇಲ್ಲ. ಪ್ರಜ್ಞಾಗೆ ಹಾಗಾಯಿತು, ಸನ್ನಿಧಿಗೂ ತೊಡಕಾಗುತ್ತಿತ್ತು, ಇಂಚರಿಗೂ ಅಬೋಷನ್ ಆಗಿದೆ. ಸದ್ಯಕ್ಕೆ ನೀನಾದರೂ ಮನೆಗೆ ಬಂದು ಒಂದು ಖುಷಿಯನ್ನು ತಂದೆಯಲ್ಲ, ಅದೇ ನೆಮ್ಮದಿ. ಇಬ್ಬರು 100 ಕಾಲ ಸುಖವಾಗಿ ಬಾಳಿ ಎಂದು ಕಣ್ಣು ಕಪ್ಪು ತೆಗೆದು ದೃಷ್ಟಿ ಇಟ್ಟರು. ಅವರ ನಡವಳಿಕೆ ನೋಡಿದವಳಿಗೆ ಅಭಿ ಅರ್ಪಿತಾ ಬಗ್ಗೆ ಹೇಳಿದ ಮಾತು ನೆನಪಾಯಿತು. ಅಲ್ಲ ಕಣೋ ಅಭಿ, ಇಂಥ ಸಂತೋಷದ ವಿಷಯನ ಈಗ ಹೇಳೋದು? ಎಂಥ ಒಳ್ಳೆಯ ಸುದ್ದಿ. ಮನೆಯಲ್ಲಿ ಕಳೆದು ಹೋದ ನೆಮ್ಮದಿ ವಾಪಸ್ ಬರ್ತಿದೆ. ಇದನ್ನು ಸಿಹಿ ಹಂಚಿ ಸಂಭ್ರಮ ಪಡಬೇಕು ಎಂದರು ನಿರುಪಮ ಸಂತೋಷದಿಂದ. ಅವರಿಗೆ ತಾನು ಅಜ್ಜಿ ಆಗುತ್ತಿರುವೆ ಎಂದು ನೆಲದ ಮೇಲೆ ಕಾಲು ನಿಲ್ಲುತ್ತಿರಲಿಲ್ಲ. ಕಾಂಗ್ರಾಟ್ಸ್ ಶ್ರೀ, ಗಾಡ್ ಬ್ಲೆಸ್ ಯು, ನನ್ನ ಚಿಕ್ಕ ಅಪ್ಪನ ಮಾಡಿದ್ದಕ್ಕೆ. ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಹೋಮ್. ವಿ ಆರ್ ವೆರಿ ಸಾರಿ ಎಂದನು ವಿಶಾನ್. ಶ್ರೇಣಿಕಳ ಅಪ್ಪಿ ಸಂತೈಸುವಂತೆ ತಕ್ಷಣ ಗಂಡನ ಕಡೆ ನೋಡಿದಳು ಶ್ರೀ. ಯಾರ ಮುಖದಲ್ಲೂ ಅನುಮಾನವಿಲ್ಲ, ಖುಷಿಯಷ್ಟೇ. ಇದೇ ನೆಮ್ಮದಿಯ ನಗು ಬೀರಿದಳು. ಅದು ಸರಿ ಶ್ರೀ, ನೀನು ಪ್ರೆಗ್ನೆಂಟ್ ಅಂತ ಗೊತ್ತಾದ ಮೇಲೆ ಯಾಕೆ ಮನೆ ಬಿಟ್ಟು ಹೋದೆ? ನನಗೆ ಹೇಳಬೇಕು ತಾನೆ.
ಇಷ್ಟು ದಿನ ಎಲ್ಲಿದ್ದೆ ನೀನು? ನಾವು ಅಷ್ಟು ಹುಡುಕಿದ್ರೂ ಸಿಗ್ಲಿಲ್ವಲ್ಲ ಎಂದನು ಆಕಾಶ್ ಅನುಮಾನದಿಂದ. ಅದು ಅದು ಭಾನುಮತಿ ಆಂಟಿ, ನಾನು ಹೋಗದೇ ಇದ್ರೆ ಇಂಚರ ಸಾತ್ವಿ ಭಾವನ ಮನೆಯಿಂದ ಹೊರಗೆ ಕಳಿಸುವೆ, ಮಗುವನ್ನು ಕೊಲ್ವೆ ಎಂದರು. ಅದಕ್ಕೆ ಹೋದೆ. ನಾನು ಫ್ರೆಂಡ್ ಮನೆಯಲ್ಲಿದ್ದೆ ಎಂದಳು, ಯಾಕೋ ಸತ್ಯ ಹೇಳಲು ಭಯವಾಗಿ. ಅದೇ ವಂದನ ಮನೆಯಲ್ಲಿದ್ದುಕೊಂಡು ನನ್ನ ಹತ್ತಿರ ಸುಳ್ಳು ಹೇಳಿಸಿದಳು. ನಾನು ನಂಬಿದೆ ಅಷ್ಟೆ ಎಂದನು ಅಭಿ ಸುಳ್ಳು ಹೇಳಿ. ಹೌದಾ, ಒಳ್ಳೆಯದು ಬಿಡು. ಈ ಸಮಯದಲ್ಲಿ ನೀನು ಊರು ಬಿಟ್ಟು ಹೋಗುವುದು, ಎಲ್ಲೆಲ್ಲಿ ಇರುವುದು ಅಂದರೆ ಎಷ್ಟು ಹಿಂಸೆ ಆಗ್ತಿತ್ತು. ಹೇಗೋ ಫ್ರೆಂಡ್ ಮನೆಯಲ್ಲಿ ಇದೆಯಲ್ಲ, ಅದೇ ಸಮಾಧಾನ ಎಂದರು ನಿರುಪಮ. ಆಡಬೇಕಾದ ಮಾತುಗಳೆಲ್ಲ ಮಗುವಿನ ಸಂಭ್ರಮದಲ್ಲಿ ಮರೆತು ಹೋಗಿತ್ತು. ಆಸ್ಪತ್ರೆಗೆ ಹೋಗಿ ಬಂದಿದ್ದೀರಾ ಅಥವಾ ಹೋಗಬೇಕಾ? ಸ್ಕ್ಯಾನಿಂಗ್ ಎಲ್ಲ ಮಾಡಿಸಿದ್ದೀರಾ ಎಂದನು ಆಕಾಶ್. ಎಲ್ಲ ಆಗಿದೆ ಅಣ್ಣ, ನಿನ್ನೆ ಹೋಗಿದ್ದೆವು. ಅದೇ ನಿನ್ನ ಫ್ರೆಂಡ್ ಪ್ರತಿಮಾ ಹತ್ತಿರ ಎಂದನು ಅಭಿ. ಹೌದಾ, ಸರಿ, ಹಾಗಾದರೆ ಹುಷಾರಾಗಿ ನೋಡಿಕೊ. ಅವಳಿಗೆ ಈಗಾಗಲೇ ತಲೆಗೆ ಕೈಗೆ ಪೆಟ್ಟು ಬಿದ್ದಿದೆ. ಮತ್ತೆ ಜಾರಿ ಬೀಳುವುದು, ಮುಗ್ಗರಿಸಿ ಬೀಳದಂತೆ ನೋಡಿಕೊ. ಇಲ್ಲದಿದ್ದರೆ ಮಗುವಿನ ಆರೋಗ್ಯಕ್ಕೆ ತೊಂದರೆ, ತಿಳಿತಾ? ಒಂದು ಕೆಲಸ ಮಾಡು ಅಭಿ, ನಿನ್ನ ರೂಮ್ ಕೆಳಗಡೆ ಶಿಫ್ಟ್ ಮಾಡಿಸಿಕೊ. ಮೇಲಿನಿಂದ ಕೆಳಗೆ ಇಳುವುದು ಹತ್ತುವುದು ಸರಿಯಲ್ಲ ಎಂದನು ಆಕಾಶ್ ಅವಳನ್ನು ಅವನೇ ಟ್ರೀಟ್ ಮಾಡಿದ್ದರಿಂದ. ಹಾಂ, ಈ ವಿಚಾರ ನಾನು ಮರೆತಿದ್ದೆ ಅಣ್ಣ, ಚೆನ್ನಾಗಿ ನೋಡ್ಕೊಳ್ತೀನಿ. ಕೆಳಗೆ ಏನು ಬೇಡ, ನಾನೇ ಎತ್ತಿಕೊಂಡು ಹೋಗ್ತೀನಿ. ಹೊಸ ರೂಮ್ನಲ್ಲಿ ಇರಲು ಅವಳಿಗೆ ಕಷ್ಟ ಆಗ್ಬೋದು. ಆಮೇಲೆ ಮೇಲೆ ಚೆನ್ನಾಗಿ ಗಾಳಿ ಬೆಳಕು ಬರ್ತಿದೆ ಎಂದನು ಅಭಿ. ಸರಿ, ನಿನ್ನಿಷ್ಟ. ನೀನು ಹೊರಗೆ ಹೋಗುವಾಗ ಅವಳನ್ನು ಕೆಳಗಡೆ ತಂದು ಕೂರಿಸಿ ಹೋಗು. ಇಲ್ಲಿ ಕಲ್ಯಾಣಿ ಅತ್ತೆ ರೂಮ್ ಖಾಲಿದೆ, ನೀನು ಬರುವವರೆಗೂ ಅಲ್ಲೇ ಇರಲಿ ಎಂದನು ಆಕಾಶ್. ಅವನೊಬ್ಬ ಡಾಕ್ಟರ್ ಆಗಿ ಯೋಚನೆ ಮಾಡಿದನು. ಸರಿ ಅಣ್ಣ, ಹಾಗೆ ಮಾಡುವೆ ಎಂದು ಮಡದಿಯ ಮುಖ ನೋಡಿ ಸುಮ್ಮನಾದನು. ಏನಿಶ್ರೀ, ನಿನ್ನೆ ಮೊನ್ನೆ ಆ ಬಸ್ ನಿಲ್ದಾಣದಲ್ಲಿ ನನ್ನ ಜೊತೆ ಬಾಯಿ ಜೋರು ಮಾಡಿದ ನೆನಪು? ಆಗಲೇ ಇನ್ನೊಂದು ಪುಟ್ಟ ಶ್ರೇಣಿಕನ. ಹೋಗುವಾಗ ಒಬ್ಬಳೇ ಹೋಗಿ ಈಗ ನಿನ್ನ ಜೂನಿಯರ್ ವರ್ಷನ್ನ ಕರೆದುಕೊಂಡು ಬರ್ತಿದ್ಯಾ? ಯಾಕೆ, ಅಭಿಬ್ರೋನ ಹೊಡಿಸೋಕ್ಕ ಎಂದನು ಇಶಾನ್ ಉಬ್ಬೇರಿಸಿ ಕೆಣಕುವಂತೆ. ಹುರಿ ನೋಟ ಬೀರುತ್ತಲೇ. ಇಲ್ಲ, ನಿಂಗೆ ಗ್ರಾಚಾರ ಬಿಡ್ಸೋಕ್ಕೆ ಹೋಗೋ ಎಂದಳು ಶ್ರೀನಿಕಾ ಹಳೆ ವರ್ಜನ್ಗೆ ಬಂದು. ಇಶು, ಅವಳು ಗರ್ಭಿಣಿ ಕಣೋ, ಏನೇನೋ ಹೇಳಿ ಬೇಸರ ಮಾಡಬೇಡ ಎಂದನು ಅಭಿ ಹೆಂಡತಿಯ ಮುಖ ನೋಡಿ. ಬ್ರೋ, ಅವಳಿನ್ನೂ 5 ತಿಂಗಳ ಗರ್ಭಿಣಿ. ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಏನೂ ಆಗಬಾರ್ದಂತ, ರೇಗಿಸಬಾರ್ದಂತ ಏನೂ ಇಲ್ವಲ್ಲ. ಏನು ಶ್ರೀ ಮೇಡಮ್, ನೀ ಕಾಲೇಜ್ ಸಮಯದಲ್ಲಿ ಹೇಗೆ ಆಡ್ತಿದ್ರಿ ಅಂತ ಅಣ್ಣಂಗೆ ಹೇಳ ಎಂದನು ಇಶಾನ್. ಹಾಗೆಲ್ಲ ಚಿಕ್ಕ ಹುಡುಗಿಯಂತೆ ವರ್ತನೆ ಮಾಡುತ್ತಿದ್ದವಳ ನೆನೆದು. ಹೇಳು, ನಾನು ಕೇಳ್ತೀನಿ. ನೀನು ಸಂಜನನ ಪ್ರೀತಿಯಲ್ಲಿ ಬೀಳ್ಸೋಕ್ಕೆ ಏನೇನು ಸರ್ಕಸ್ ಮಾಡ್ತಿದ್ದೆ. ಅವಳ ಜೊತೆ ಎಲ್ಲೆಲ್ಲ ಹೋಗುವೆ ಅಂತ ಹೇಳ ಮಾವನಿಗೆ ಎಂದಳು ತಾನು ಕಡಿಮೆ ಇಲ್ಲ ಎಂಬಂತೆ. ಮೊದಲೇ ಅಶೋಕ್ ಎಂದರೆ ಇಶಾನ್ಗೆ ಭಯವೇ ತಾನೆ. ಹೋಗಲಿ ಬಿಡು ಶ್ರೀ, ಅಪ್ಪನಿಗೆ ಗೊತ್ತಾದರೆ ಬೈತಾರೆ ಎಂದನು ಅಭಿ ಕಿರುನಕ್ಕು ಹೆಂಡತಿಯ ಓಲೈಸುತ್ತಾ. ಇನ್ನೇನು, ಮನೆಗೆ ಹೊಸ ಅತಿಥಿಯ ಆಗಮನ ಆಗ್ತಿದೆ, ಇದಕ್ಕೆ ಪಾರ್ಟಿ ಮಾಡಲೇಬೇಕು. ಶ್ರೇಣಿಕಳ ನಮ್ಮ ಬಿಸ್ನೆಸ್ ಸ್ನೇಹಿತರಿಗೆ ಪರಿಚಯ ಮಾಡಿಸಿಲ್ಲ, ಆ ಕೆಲಸವು ಇದರ ಜೊತೆಗೆ ಆಗಲಿ ಎಂದರು ಅಶೋಕ್. ಅವರೊಬ್ಬರು ಹಿಡಿದ ಕೆಲಸ ಮಾಡುವ ಮೇಧಾವಿ. ನಾನು ಅದೇ ಅಂದ್ಕೊಂಡೆ ಡ್ಯಾಡ್. ಹಾಗೆ ಇನ್ನೊಂದು ಮುಖ್ಯವಾದ ವಿಷಯ ಹೇಳಬೇಕು, ಅದನ್ನು ಈ ಸಂಭ್ರಮದ ಜೊತೆ ಹೇಳುವೆ. ನಾಳೆ ಪಾರ್ಟಿಗೆ ಅರೇಂಜ್ ಮಾಡಿಸುವೆ ಎಂದನು ಹೆಂಡತಿಯ ಹೆಗಲು ಬಲಸಿ. ಸರಿ, ಹಾಗೆ ಮಾಡು ಎಂದವರು ಕೆಲಸದ ಕಡೆಗೆ ಹೊರಟರು. ಮಂಕಾಗಿದ್ದ ಮನೆಯೊಡತಿ ನೋಡಿ ಮತ್ತೆ ಕಲೆಕಲೆಯಾಗಿತ್ತು. ಶ್ರೇಣಿಕಳ ಎಲ್ಲರೂ ಮುದ್ದಿಸುವುದು ನೋಡಿದ ಸಂಜನ ಮನ ಸಂಕಟಪಟ್ಟಿತ್ತು. ಅವರ ಜೊತೆಗೆ ತನ್ನ ಮದುವೆ ಆದರೂ ತನಗೆ ಯಾಕೆ ಆ ಭಾಗ್ಯವಿಲ್ಲ ಎಂದು ಒಳಗೊಳಗೆ ಕೊರಗಿದಳು. ನೀನೇನು ನೋಡ್ತಾ ಇದೆಯಾ? ನಿಂಗೂ ತಾಯಿ ಆಗಬೇಕು ಅಂತ ಆಸೆ ಆಗ್ತಿದೆಯಾ? ಅದು ಎಂದಿಗೂ ಸಾಧ್ಯವಿಲ್ಲ. ನಾನು ಅದಕ್ಕೆ ಅವಕಾಶನೂ ಕೊಡಲ್ಲ. ಹೋಗಿ ಕೆಲಸ ನೋಡು, ಹೋಗು. ಅವಳ ಮೇಲೂ ನಿನ್ನ ಕಣ್ಣು ಹಾಕಬೇಡ ಎಂದು ಕುಟುಕಿಯೇ ಹೋದನು ಇಶಾನ್. ಅವನ ಮಾತಿಗೆ ಕಣ್ಣು ತುಂಬಿಕೊಂಡು ನಿಂತಳು ಸಂಜನ. ಅಕ್ಕನ ಮಾತು ಕೇಳಿ ಗಂಡನಿಂದ ದೂರವಾಗಿ ಬದುಕುವ ಸ್ಥಿತಿ ಬಂದೊದಗಿದೆ. ಶ್ರೀ, ನಿಂಗೆ ಹೆಣ್ಣು ಮಗುವೇ ಆಗಬೇಕು ಎಂದು ದೇವರಲ್ಲಿ ಕೇಳಿಕೊ. ನನಗಂತೂ 2 ಗಂಡು ಗಲಿಗಳೇ. ನಿನಗಾದರೂ ಈ ಪ್ರಚಂಡನನ್ನು ಬಗ್ಗಿಸುವ ಮಗಳು ಬರಲಿ, ಆಗ ನಿನ್ನ ಗಂಡ ತೆಪ್ಪಗಾಗುತ್ತಾನೆ ಎಂದರು ನಿರುಪಮ ಸೊಸೆ ಜೊತೆ ಮಾತುಕತೆ ಮಾಡುತ್ತಾ. ನಿರುಪಮ ಶ್ರೇಣಿಕಾಗೆ ದೃಷ್ಟಿ ಆಗಿರುತ್ತದೆ, ಅಲ್ಲೆಲ್ಲ ಓಡಾಡಿರ್ತಾಳೆ. ಮೊದಲು ದೃಷ್ಟಿ ತೆಗಿ, ಆಮೇಲೆ ಮಾತಾಡೋಣ ಎಂದರು ಅರ್ಪಿತಾ. ಅವರ ಮಾತಿಗೆ ತಲೆ ಆಡಿಸಿ ಹೋದರು ಇಬ್ಬರು. ಶ್ರೇಣಿಕಳ ಕೂರಿಸಿ ಬೆಳ್ಳುಳ್ಳಿ, ಮೆಣಸ್ಕಾಯಿ, ಇದ್ದಿಲು, ಉಪ್ಪು ಹಿಡಿದು ದೃಷ್ಟಿ ತೆಗೆದಿದ್ದರು ನಿರುಪಮ. ಸೊಸೆ ಮನೆಗೆ ಬಂದಿರುವುದೇ ಖುಷಿ ಅವರಿಗೆ. ಮುಳುಗುತ್ತಿರುವ ಮಗನ ಜೀವನದ ಬಗ್ಗೆ ಚಿಂತೆ ಹತ್ತಿಸಿಕೊಂಡವರಿಗೆ ಮಗನ ಬಾಳು ಹಸನಾದ ಸಂತೋಷ ಅಧಿಕವಾಗಿದೆ. ಮೊಮ್ಮಗುವಿನ ನಿರೀಕ್ಷೆಯಲ್ಲಿ. ಅಂತೂ ಇಂತೂ ನೀನು ಅಜ್ಜಿ ಆಗಿಬಿಟ್ಟೆ ಕಣೆ ನಿರುಪಮ. ಇನ್ನು ನಮ್ಮ ಮೀನಾ ಒಬ್ಬಳಿದ್ದಾಳೆ ನೋಡು,
ಆದಷ್ಟು ಬೇಗ ಇಶಾನ್ ವರುಣ್ಗೂ ನಮ್ಮನ್ನು ಅಜ್ಜಿ ಮಾಡೋಕ್ಕೆ ಹೇಳಬೇಕು ಎಂದರು ಅರ್ಪಿತಾ ತಿಳಿಯ ಹಾಸ್ಯದಿಂದ. ಹೀಗಲೇ ಎಂಥ ಅವಸರ ಅಕ್ಕ, ನಿಧಾನವಾಗಿ ಮಾಡಿಕೊಳ್ಳಲಿ ಬಿಡಿ. ಮೊದಲು ಅಭಿಪ್ರಜ್ಞಾ ಮಕ್ಕಳನ್ನು ಸಾಕಿ ದೊಡ್ಡದು ಮಾಡೋಣ, ನಂತರ ಅವರದು ಇರಲಿ. ಎಲ್ಲ ಒಟ್ಟಿಗೆ ಆದರೆ ನೋಡಿಕೊಳ್ಳೋಕ್ಕೆ ಕಷ್ಟ ಆಗುತ್ತೆ ಎಂದರು ಮೀನಾ ಕಿರುನಗೆ ಬೀರುತ್ತಾ. ಅದು ನಿಜನೇ ಮೀನಾ, ಇಂಚರಳ ಮಗು ಆರೋಗ್ಯವಾಗಿದ್ದಿದ್ರೆ ಚೆನ್ನಾಗಿರ್ತಿತ್ತು ಎಂದರು ಅರ್ಪಿತಾ ವಿಷಾದದಿಂದ. ಸಾತ್ವಿಕ್ ಎಂದರೆ ತುಸು ಹೆಚ್ಚೇ ಅಕ್ಕರೆ ಅವರಿಗೆ. ಅತ್ತೆ, ಅಕ್ಕ ನನ್ನ ಬಗ್ಗೆ ಜಾಸ್ತಿ ಚಿಂತೆ ಮಾಡಿದ್ದಕ್ಕೆ ಏನಾದರೂ ಈ ರೀತಿ ಆಯ್ತಾ ಎಂದಳು ಶ್ರೇಣಿಕಾ ಆತಂಕದಿಂದ. ಇಂಚರ ಅವಳ ಬಗ್ಗೆ ಯೋಚಿಸುತ್ತಿದ್ದರಿಂದ. ಅವಳ ಮಗ ಸವರಿದ ಮೀನಾ. ಅಯ್ಯೋ ಇಲ್ಲ ನನ್ನ ತಾಯಿ, ಅವಳ ಮಗು ಸರಿಯಾಗಿ ಬೆಳವಣಿಗೆ ಆಗಿರಲಿಲ್ಲ. ಅವಳ ಮೈಯಲ್ಲಿ ಏನೋ ಹಾರ್ಮೋನ್ ತೊಂದರೆ ಆಗಿರುತ್ತೆ, ಅದಕ್ಕೆ ಬೆಳವಣಿಗೆ ಸರಿಯಾಗಿ ಆಗುವುದಿಲ್ಲ. ಹಾಗಂತ ಮುಂದೆ ಮಕ್ಕಳೇ ಆಗುವುದಿಲ್ಲ ಎಂದಲ್ಲ. ಅದಕ್ಕೆ ನೀನು ನಿನ್ನ ಹೊಣೆ ಮಾಡಿಕೊಳ್ಬೇಡ, ನಿನ್ನ ಆರೋಗ್ಯದ ಕಡೆ ಗಮನ ಕೊಡು. ನಿಂಗೆ ಮಗುವಾದರೂ ನಾನು ಅಜ್ಜಿ ಆಗುವೆ ಎಂದರು ಪ್ರೀತಿಯಿಂದ. ಹೌದು ಶ್ರೇಣಿಕಾ, ನೋಡು, ನೀನು ಮೇಲಿನ ರೂಮ್ನಲ್ಲಿರುವುದು ನನಗೆ ಸ್ವಲ್ಪವೂ ಇಷ್ಟ ಇಲ್ಲ. ಆದರೂ ಅಭಿ ಒಪ್ಪುತ್ತಿಲ್ಲ. ಇನ್ನು ಮೇಲೆ ನೀನು ಅಡ್ಡಾದಿಡ್ಡಿ ಓಡಾಡಬೇಡ. ಏನಾದರೂ ಬೇಕಿದ್ರೆ ನಮ್ಮನ್ನು ಕೇಳು. ಮೇಲೆ ಹತ್ತಲು ಹೋಗಬೇಡ. ಅಭಿ ಬರುವವರೆಗೆ ಕೆಳಗೆ ಇರು. ನನಗೆ ಹೇಳದೆ ಎಲ್ಲೂ ಹೋಗಬೇಡ, ತಿಳಿತಾ ಎಂದರು ನಿರುಪಮ ಸೊಸೆಗೆ ಕಿವಿಮಾತು ಹೇಳುತ್ತಾ. ನಿರುಪಮ, ನೀನು ಹಾಗೆ ಜೋರು ದನಿಯಲ್ಲಿ ಹೇಳಿದರೆ ಆ ಹುಡುಗಿ ಹೆದರ್ತದೆ. ನಿಧಾನವಾಗಿ ಹೇಳು ಎಂದರು ಅರ್ಪಿತಾ ವಾರಗಿತ್ತಿಯ ಸರಿಸಿ. ಅದೇನಿಲ್ಲ ಶ್ರೇಣಿಕಾ, ನಿಂಗೇನಾದರೂ ಸ್ವಲ್ಪ ತೊಂದರೆ ಆದರೂ ಅಭಿಮನ್ಯು ಕೋಪ ಮಾಡಿಕೊಳ್ಳುವನು. ಅದಕ್ಕೆ ಹಾಗೆ ಹೇಳುತ್ತಿದ್ದಾಳೆ ನಿನ್ನತ್ತೆ. ಈಗಿನ ಕಾಲದ ಹುಡುಗಿಯರು ಹೇಳಿದ ಮಾತು ಕಿವಿ ಮೇಲೆ ಹಾಕಿಕೊಳ್ಳುವುದಿಲ್ಲ. ಏನೂ ಆಗೋಲ್ಲ ಅಂತ ಹೋಗಿ ತೊಂದರೆ ಮಾಡಿಕೊಳ್ಳುತ್ತಾರೆ. ಪ್ರಜ್ಞಾ ಮೈಮರೆತಂತೆ ನೀನು ಹುಷಾರಾಗಿರು ಎಂದರು ಅರ್ಪಿತಾ ಎಚ್ಚರಿಕೆ ಕೊಟ್ಟು. ಅದು ಅವರು, ನಾನವತ್ತು ಅವರನ್ನು ನನ್ನ ಹತ್ರ ಕರೀದೇ ಇದ್ದಿದ್ರೆ ಏನೂ ಆಗ್ತಿರ್ಲಿಲ್ಲ ಅನಿಸುತ್ತೆ ಎಂದಳು ಶ್ರೇಣಿಕಾ ಪ್ರಜ್ಞಾ ಬಿದ್ದ ದಿನವನ್ನು ನೆನೆದು ಬೇಸರದಿಂದ. ಇಲ್ಲಮ್ಮ, ನೀನು ಅವಳ ಕರೆಯದಿದ್ದರೂ ಪ್ರಜ್ಞಾಗೆ ತೊಂದರೆ ಆಗ್ತಿತ್ತು. ಆಗೋಲ್ಲ ಎಂದರೂ ಬೇರೆ ರೀತಿಯಾದರೂ ಪ್ರಣತಿ ಅವಳ ಪ್ರಾಣಕ್ಕೆ ಅಪಾಯ ಮಾಡುತ್ತಿದ್ದಳು. ಹೇಗೋ ನಿನ್ನ ಕಾರಣದಿಂದ ಕಡಿಮೆಯಾಗಿದೆ. ಯಾರೂ ಇಲ್ಲದ ಸಮಯದಲ್ಲಿ ಹೀಗೆ ಆಗಿದ್ರೆ ಏನು ಮಾಡಬೇಕಾಗಿತ್ತು ಎಂದು ನೆನೆದರೆ ಭಯ ಆಗುತ್ತೆ. ಅಭಿಮೇಲಿನ ಸಿಟ್ಟಿನಿಂದ ನಿನ್ನನ್ನು ಬಳಸಿಕೊಂಡವಳು ಅವಳು ಎಂದರು ಅರ್ಪಿತಾ ಕಣ್ಣು ಒರೆಸಿಕೊಂಡು. ನೋಡು ಶ್ರೇಣಿಕಾ, ಯಾರನ್ನು ನಂಬೇಡ. ನಾನಾದರೂ ಅಷ್ಟೆ, ಮತ್ತೊಬ್ಬರಾದರೂ ಅಷ್ಟೆ. ನಿನ್ನ ಗಂಡನ ಜೊತೆ ಮಾತ್ರ ಹೊರಗಡೆ ಹೋಗುದಿದ್ರೆ ಹೋಗು, ಇಲ್ಲ ಏನು ಬೇಕು ನಮ್ಮನ್ನು ಕೇಳು. ನೀನಾಗೆ ಒಬ್ಬೊಬ್ಬಳು ಎಲ್ಲೋ ಹೋಗಬೇಡ ಎಂದರು ಅರ್ಪಿತಾ. ಪ್ರಜ್ಞಾ ಅಕ್ಕನಿಗೆ ಡಾಕ್ಟರ್ ಏನಂದ್ರು? ಮುಂದೆ ಏನು ತೊಂದರೆ ಇಲ್ಲ ಅಂದ್ರ ಎಂದಳು ಆತಂಕದಲ್ಲಿ. ಅಂದು ಅವಳಲ್ಲಿ ಇರದಿದ್ದರಿಂದ ಸದ್ಯಕ್ಕೆ ಏನೂ ಆಗಲಿಲ್ಲ ಕಣೆ. ಸಾವಿನಿಂದ ಬದುಕಿ ಬಂದ್ಲು. ನೀನು ಯಾವಾಗಲೂ ಪ್ರಜ್ಞೆ ಜೊತೆ ಇರುತ್ತಿದ್ದೆಯಲ್ಲ, ಹಾಗಾಗಿ ನಾನು ಕೂಡ ಒತ್ತಡದಲ್ಲಿ ಅಂದು ನೀನೇ ಏನೋ ಅವಂತರ ಮಾಡಿರುವೆ ಎಂದುಕೊಂಡೆ. ಕ್ಷಮಿಸಿಬಿಡು. ಅದಕ್ಕೆ ಪ್ರಾಯಶ್ಚಿತ್ತವಾಗಿ ನಿನ್ನ ಮಕ್ಕಳ ಬಾನಂತನ ನಾನೇ ಮಾಡಿಕೊಡುವೆ ಎಂದರು ಅರ್ಪಿತಾ ಪಶ್ಚಾತ್ತಾಪದಿಂದ. ಅವಳ ತಲೆ ಸವರಿ ಅವರೆಡೆ ಗೊಂದಲದಲ್ಲಿ ನೋಡಿದಳು ಶ್ರೀ. ನನಗೆ ಮಗುವಿಗೆ ಸ್ನಾನ ಮಾಡಿಸಲು ಬರುವುದಿಲ್ಲ ಶ್ರೀ, ಭಯ ಆಗುತ್ತೆ. ಅಭೀಶಾನ್ಗೂ ಇವರೇ ಸ್ನಾನ ಮಾಡಿಸಿ ಮಲಗಿಸುತ್ತಿದ್ದದು, ಅದಕ್ಕೆ ಹಾಗೆ ಹೇಳುತ್ತಿರೋದು ಎಂದರು ನಿರುಪಮ ಅವಳ ಪ್ರಶ್ನೆಗೆ ಉತ್ತರಿಸುವಂತೆ. ಹೌದಮ್ಮ, ಸಾತ್ವಿಕ್ ಸನ್ನಿಧಿಗೂ ನಾನೇ ಎಲ್ಲ ಮಾಡಿದ್ದು. ಇವರೆಲ್ಲ ಭಾರಿ ಗಲಾಟೆ ಮಾಡುತ್ತಿದ್ದರು. ಸಾತ್ವಿಕ್ ಒಬ್ಬನೇ ಒಳ್ಳೆ ಮಗು, ಒಂದು ಚೂರು ಹಠ ಮಾಡ್ತಿರ್ಲಿಲ್ಲ. ನನಗೆ ನನ್ನ ಮಕ್ಕಳಿಗಿಂತ ಸಾತ್ವಿಕ್ ಹೆಚ್ಚು ಆತ್ಮೀಯ ಎಂದರು ಅರ್ಪಿತಾ. ಭಾವ ಯಾಕೆ ಅಷ್ಟೊಂದು ಸೈಲೆಂಟ್ ಇದ್ರು? ಮೀನಾ ಅತ್ತೆ ಥರನಾ? ಇಲ್ಲ, ನರಸಿಂಹ ಮಾವ ಥರನಾ ಎಂದಳು ಶ್ರೀ ಕಣ್ಣರಳಿಸಿ. ಅಯ್ಯೋ ಶ್ರೀ, ನಿಮ್ಮ ನರಸಿಂಹ ಮಾವ ಸೈಲೆಂಟ್ ಅಂತ ಯಾರು ಹೇಳಿದ್ದು? ಅವ್ರು ಜಾಸ್ತಿ ಮಾತಾಡೋಲ್ಲ, ಹಾಗಂತ ಸಿಟ್ಟೇನು ಕಡಿಮೆ ಇಲ್ಲ. ನೀನು ನೋಡಿಲ್ಲ ಅಷ್ಟೇ. ಸನ್ನಿಧಿ ಅವರಂತೆ ಮಾತು ಕಡಿಮೆ, ಆದರೂ ಕೋಪ ಬೇಗ ಬರ್ತದೆ. ನಿಂಗೆ ಅನುಮಾನ ಇದ್ದರೆ ವರುಣ್ನ ಕೇಳು, ಹೇಳ್ತಾನೆ. ಸಾತ್ವಿಕ್ ನನ್ನಂತೆ, ಯಾರ ಜೊತೆಗೋ ಜಗಳ ಗಲಾಟೆ ಸಿಟ್ಟು ಕಡಿಮೆಯೇ ಎಂದರು ಮೀನಾ ಮಗನ ಪರ ವಹಿಸಿಕೊಂಡು. ಹೌದು, ಮತ್ತೆ ತುಂಬ ಗಲಾಟೆ. ಯಾರು ಮಾಡ್ತಿದ್ದದ್ದು? ಅಭಿಯವರು ಎಷ್ಟನೆಯವರು? ಸಮರ್ಥ್ ಭಾವನೆಗಿಂತ ದೊಡ್ಡವರ ಎಂದಳು ಗಂಡನ ಬಗ್ಗೆ ತಿಳಿಯಲು ಕುತೂಹಲ ತೋರಿ. ನಕ್ಕ ಅರ್ಪಿತಾ. ಮೊದಲ ಮಗು ಆಕಾಶ್, ನಂತರ ಸಮರ್ಥ್, ಪ್ರಜ್ಞಾ, ಅಭಿ, ವರುಣ್, ಸಾತ್ವಿಕ್, ಜೀವಿತ, ಸನ್ನಿಧಿ, ಇಶಾನ್, ಬಿಂದು. ಜಾಸ್ತಿ ಗಲಾಟೆ ಇನ್ಯಾರು ಮಾಡೋದು? ನಿನ್ನ ಮೈದುನನೇ. ಅವನಷ್ಟು ಹಠ ಯಾರೂ ಮಾಡಿಲ್ಲ ಕಣಮ್ಮ. ತಾನು ಕಿರಿಚಿ ಉಳಿದವರು ಮಲಗದಂತೆ ಮಾಡುತ್ತಿದ್ದ. ಇನ್ನು ತಿಂಗಳಿನ ಮಗುವಿನಲ್ಲಿ ಅಶೋಕ್ ಕೈಯಲ್ಲಿ ಒದೆ ತಿಂದಿದ್ದನು. ನಿರುಪಮಗೆ ಹಿಂಸೆ ಮಾಡುತ್ತಿದ್ದ ಅಂತ ಎಂದರು ಆ ದಿನಗಳ ನೆನೆದು. ಹಾಂ ಶ್ರೀ,
ಇಶಾನ್ 10 ತಿಂಗಳ ಮಗುವಾಗಿದ್ದಾಗ ನನಗೆ ಆರೋಗ್ಯ ಕೆಟ್ಟಿದ್ದು. ಆಗ ನಾನು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದೆ. ಅಭಿ ಹೇಗೋ ಇವರ ಜೊತೆ ಹೊಂದಿಕೊಂಡಿದ್ದ. ಆದರೆ ಇಶಾನ್ ನಾನೇ ಬೇಕು ಅಂತ ತುಂಬ ಹಠ ಮಾಡುತ್ತಿದ್ದ. ಅದಕ್ಕೆ ನಿಮ್ಮ ಮಾವ ಕೋಪ ಬಂದು ಹೊಡೆದಿದ್ದರು ಎಂದರು ನಿರುಪಮ್ಮ. ಪಾಪ ಇಶಾನ್. ಅಭಿಯವರು ಹೇಗೆ? ಅವ್ರು ಗಲಾಟೆ ಮಾಡ್ತಿದ್ರಾ ಇಲ್ಲ ಸೈಲೆಂಟಾ ಎಂದಳು ಕುತೂಹಲದಿಂದ. ಗಲಾಟೆ ಏನೂ ಇಲ್ಲ, ಆದರೆ ಅವನು ಕೇಳಿದ್ದು ಕೊಡಲೇಬೇಕಾಗಿತ್ತು ಅಷ್ಟೇ. ಅಲ್ಲ, ಕೊಡದಿದ್ದರೆ ಕೋಪ ಮಾಡಿಕೊಂಡು ಕೂರ್ತಿದ್ದ. ಅವನೆಂದರೆ ಪ್ರಜ್ಞಾಳಿಗೆ ಹೆಚ್ಚು ಪ್ರೀತಿ. ಅವಳತ್ತಿರ ಅವನಲ್ವಾ, ಅವಳೇ ಅವನ ಜೊತೆ ಆಟ ಆಡುತ್ತಿದ್ದದು. ಆಕಾಶ್, ಸಮರ್ಥ್ ಗಂಭೀರ ಮಕ್ಕಳು. ಇಶಾನ್, ವರುಣ್, ಸಾತ್ವಿಕ್, ಸನ್ನಿಧಿ ಒಂದು ಗುಂಪು. ಸನ್ನಿಧಿಯನ್ನು ಮೂವರು ತುಂಬ ಕಾಳಜಿ ಮಾಡುತ್ತಿದ್ದರು. ಅವಳಿಗೆ ಅವರೊಂದಿಗೆ ಒಡನಾಟ ಜಾಸ್ತಿ ಎಂದರು ಮೀನಾ ನಕ್ಕು. ಈಗ ನೋಡು, ಪ್ರಜ್ಞಾ ಮಗಳು ನಿನ್ನ ಮಗುವನ್ನು ಫ್ರೆಂಡ್ ಮಾಡ್ಕೊಳ್ತಾಳೆ. ಇಬ್ಬರದು ಕಡಿಮೆ ವಯಸ್ಸಿನ ಅಂತರ ಅಲ್ವಾ ಎಂದರು ಅರ್ಪಿತಾ ಖುಷಿಯಿಂದ. ಆದರೂ ಇಶಾನ್ ನೋಡಿ, ನಾನು ನನಗಿಂತ ತುಂಬ ದೊಡ್ಡವರಂತ ತಿಳ್ಕೊಂಡಿದ್ದೆ. ಆದರೆ ಅವ್ರು ನನಗಿಂತ 1-2 ವರ್ಷ ದೊಡ್ಡವರಷ್ಟೇ ಅನಿಸುತ್ತೆ. ಅಷ್ಟು ಚಿಕ್ಕ ವಯಸ್ಸಿನಲ್ಲಿ ದೊಡ್ಡ ಲಾಯರ್, ನಿಜಕ್ಕೂ ಆಶ್ಚರ್ಯ ಎಂದಳು ಶ್ರೀ ಬಾಯಿ ಅಗಲಿಸಿ. ಹಾಂ, ಅವನಿಗಿನ್ನೂ 25 ವರ್ಷ ವಯಸ್ಸು. ಸನ್ನಿಧಿಗಿಂತ 2 ತಿಂಗಳು ಹಿಂದೆ ಅಷ್ಟೇ. ಆದರೆ ನಮ್ಮನೇಲಿ ಅತಿ ಬುದ್ಧಿವಂತಿಕೆ, ಚಾಣಕ್ಯತೆ ಅವನಿಗಿರೋದು. ಅದೊಂದು ಅವರ ತಂದೆಯಿಂದ ಅಭಿ, ಇಶಾನ್ ಇಬ್ಬರಿಗೂ ಬಂದಿದೆ. ಯಾವುದಕ್ಕೂ ಹೆದರುವುದಿಲ್ಲ. ಇಬ್ಬರು ನನ್ನ ಥರ ಅಳುಮುಂಜಿಗಳಲ್ಲ ಎಂದರು ನಿರುಪಮ ಮಕ್ಕಳ ಬಗ್ಗೆ ಹೆಮ್ಮೆಯಿಂದ. ಇಲ್ಲ ಇಲ್ಲ ಅತ್ತೆ, ಅಭಿಯವರು ನಿಮ್ಮ ಥರಾನೇ. ಅವರು ಚಿಕ್ಕ ವಿಷಯಕ್ಕೂ ತುಂಬ ಎಮೋಷ್ನಲ್ ಆಗ್ತಾರೆ. ನೀನು ನೋಡಿಲ್ಲ ಅಷ್ಟೇ, ನಾನೇ ತುಂಬ ಸಾರಿ ನೋಡಿದ್ದೀನಿ. ಸನ್ನಿಧಿ ಮದುವೆಗೆ ಒಪ್ಪಿದಾಗ, ಸಾತ್ವಿಕ್ ಇವರ ಹೊರಗಿನವರ ಥರ ನೋಡಿದಾಗ, ಪ್ರಜ್ಞಾ ಅಕ್ಕ ಬಿದ್ದಾಗ, ನನಗಾಗಿ ಮಗುಗಾಗಿ ಕೂಡ ಹತ್ತಿದ್ದಾರೆ ಎಂದಳು ಶ್ರೀನಿಕಾ. ನಿರುಪಮ ಮಾತು ಒಪ್ಪದೆ. ಹೌದು ಹೌದು, ಅವನಾಗಿದ್ದಕ್ಕೆ ನಿನ್ನ ವಾಪಸ್ ಕಾಡಿ ಬೇಡಿ ಕರೆದುಕೊಂಡು ಬಂದಶ್ರೀ. ಆದರೆ ನಮ್ಮ ಇಶ್ಯೂ ಆಗಲ್ಲ ನೋಡು. ಸಂಜನ ತಪ್ಪು ಮಾಡಿದರೂ ಹೊರಗೆ ಕಳುಹಿಸದೆ ಅವನೇ ಶಿಕ್ಷೆ ಕೊಡ್ತಿದ್ದಾನೆ. ಹೆಂಡತಿ ಮೇಲೆ ಪ್ರೀತಿ ಇದೆ. ಅಕಸ್ಮಾತ್ ಅವಳಾಗೆ ಮನೆ ಬಿಟ್ಟು ಹೋದರೂ ಏನಾದರೂ ಕೇಸ್ ಅಂತ ಹೆದರಿಸಿ ಇಲ್ಲಿಗೆ ಕರೆಸಿಕೊಳ್ಳುತ್ತಾನೆ. ದೊಡ್ಡ ಕಳ್ಳ, ಆದರೆ ಹೆಂಡತಿ ಮುಂದೆ ಸೋಲೋದಿಲ್ಲ ಎಂದರು ಮೀನಾ. ಹಾಂ ಎಂದಳು ಯಾವುದೋ ಆಲೋಚನೆಯಲ್ಲಿ. ನೀನು ಇಶಾನ್ ಪರಿಚಯ ಆದಾಗಲೇ ನಮ್ಮ ಅಭಿಯನ್ನು ಪ್ರೀತಿಸಿದ್ದರೆ ಚೆನ್ನಾಗಿತ್ತು ಶ್ರೀ. ನಾವೇನು ಪ್ರೇಮ ವಿವಾಹವನ್ನು ವಿರೋಧಿಸ್ತಾ ಇರಲಿಲ್ಲ ಎಂದರು ನಿರುಪಮ ಸೊಸೆಯ ಗಲ್ಲ ಹಿಡಿದು. ನನಗೆ ಆಗ ಅವರ ಬಗ್ಗೆ ಏನು ಗೊತ್ತಿರಲಿಲ್ಲ. ಹೇಗೆ ಪ್ರೀತಿಸಲಿ? ಇಶಾನ್ ಏನು ಹೇಳಿರಲಿಲ್ಲ ಎಂದಳು ಶ್ರೀನಿಕಾ. ಹೋಗಲಿ ಬಿಡು, ಯಾವಾಗ ಏನು ನಡಿಬೇಕು ಅದೇ ನಡೆಯುವುದು. ಸದ್ಯ ಈಗಲಾದರೂ ನನ್ನ ಸೊಸೆ ಆಗಿದೆಯಲ್ಲ, ಅದೇ ಖುಷಿ ಎಂದರು ನಿರುಪಮ ನಿಟ್ಟುಸಿರುಬಿಟ್ಟು. ಶ್ರೀನಿಕಾ, ಸಾಕು ಮಾತು, ನಡಿ ಊಟ ಮಾಡಿ ಸ್ವಲ್ಪ ಹೊತ್ತು ಹೋಗಿ ಮಲಗಿರು. ನಿನ್ನ ಗಂಡ ಇನ್ನೇನು ಬರ್ತಾನೆ, ಆಮೇಲೆ ಮೇಲೆ ಹೋಗುವೆಯಂತೆ ಎಂದರು ಅರ್ಪಿತಾ. ತಾವು ಎದ್ದು ನಿಂತು ಅವಳನ್ನು ಕರೆದುಕೊಂಡು ಹೋದರು. ಸಂಜೆಯ ಸಮಯಕ್ಕೆ ಮನೆಯವರೆಲ್ಲ ವಾಪಸ್ಸಾಗಿದ್ದರು. ಊಟ ಮುಗಿಸಿ ಮಧ್ಯಾಹ್ನ ಮಲಗಿದ್ದ ಶ್ರೀನಿಕಾ ಇನ್ನೂ ಎದ್ದಿರಲಿಲ್ಲ. ಬೆಳಿಗ್ಗೆ ಸರಿಯಾಗಿ ಮಾತನಾಡಲು ಆಗಲಿಲ್ಲ ಎಂದು ಎಲ್ಲರೂ ಅವಳ ಮಾತನಾಡಿಸಲು ಬಂದು ಅವಳು ಮಲಗಿರುವುದನ್ನು ನೋಡಿ ವಾಪಸ್ಸಾಗಿದ್ದರು. ಕೆಲಸ ಮುಗಿಸಿ ಬಂದ ಅಭಿ ಮಡದಿಯ ಅನುಪಸ್ಥಿತಿ ಗಮನಿಸಿ ತಾಯಿಯ ವಿಚಾರಿಸಿದವನಿಗೆ ಅವಳು ರೂಮ್ನಲ್ಲಿ ಮಲಗಿರುವ ವಿಷಯ ತಿಳಿದು ಸಮಾಧಾನವಾಯಿತು. ಎಲ್ಲಿ ಮನೆಯವರಿಂದ ನೋವಾಗಿ ಮತ್ತೆ ಹೋದರೆ ಎಂಬ ಭಯ ಇದ್ದೇ ಇತ್ತು. ಕೆಳಗಿನ ರೂಮಿಗೆ ಬಂದವನಿಗೆ ಮುದ್ದಾಗಿ ಮುಗ್ಧ ಮಗುವಿನಂತೆ ಮಲಗಿದ ಮಡದಿ ಕಂಡಳು. ಅವಳಿಲ್ಲದ ಕ್ಷಣಗಳನ್ನು ಕಳೆದವನಿಗೆ ಅವಳ ಇರುವು ಹೊಸ ಉತ್ಸಾಹ ತಂದಿತ್ತು. ತಾಯ್ತನದ ಕಲೆ ಮುಖದಲ್ಲಿ ಹೊಸ ಕಾಂತಿ ತಂದು ಇನ್ನೂ ಸುಂದರವಾಗಿ ಕಾಣುತ್ತಿದ್ದಳು. ವಯಸ್ಸಿನಲ್ಲಿ ಅಭಿಗಿಂತ 8 ವರ್ಷ ಚಿಕ್ಕವಳು, ಇನ್ನೂ ಯುವತಿಯೇ. ನಮ್ಮ ರೂಮಿಗೆ ಕರೆದುಕೊಂಡು ಹೋಗಲು ನಿಧಾನವಾಗಿ ಮಲಗಿದ್ದವಳ 2 ಕೈಗಳಿಂದ ಮೇಲೆತ್ತಿಕೊಂಡವನು. ಅವನ ಸ್ಪರ್ಶಕ್ಕೆ ಕಣ್ಣು ಬಿಟ್ಟವಳು ರೀ ಎಂದಳು ನಿದ್ದೆ ಕಣ್ಣಿನಲ್ಲಿ. ಅವನ ಕೊರಳು ಬಳಸಿ ಹಾಂ ಎಂದನು ಹೆಜ್ಜೆ ಇಟ್ಟು. ನೀವು ಯಾವಾಗ ಬಂದ್ರಿ ಎಂದವಳಿಗೆ ಇನ್ನೂ ನಿದ್ದೆಯ ಮಂಪರು ಕಡಿಮೆ ಆಗಿಲ್ಲ. ನಾನು ಈಗ ತಾನೇ ಬಂದೆ. ನೀನು ನಿದ್ದೆ ಆಗಿಲ್ಲ ಅಂದರೆ ಮಲಗು, ಮೇಲೆ ಎತ್ತಿಕೊಂಡು ಹೋಗ್ತೀನಿ ಎಂದನು ಮಡದಿಯ ಹರತೆರೆದ ಕಣ್ಣು ನೋಡಿ. ಅಭಿ, ಅವಳು ಎಲ್ಲಿಗೋ? ಇಲ್ಲೇ ಕರೆದುಕೊಂಡು ಬಾ, ಕಾಫಿ ಹಾಲು ಕುಡೀಲಿ. ಅವಳು ಮಲಗಿದ್ದಾಳೆ ಅಂತ ಎಬ್ಬಿಸಿರಲಿಲ್ಲ ಎಂದರು ನಿರುಪಮ್ಮ ಮಗನ ಕರೆದು. ಅವಳಿನ್ನೂ ಎದ್ದಿಲ್ಲ ಅಮ್ಮ, ಮೇಲೆ ಮಲಗಿಸಿ ಬರ್ತೀನಿ, ಆಮೇಲೆ ಕುಡಿತಾಳೆ ಬಿಡಿ ಎಂದವ ಹೆಂಡತಿಯ ಸೇವೆಗೆ ಸಿದ್ಧನಾಗಿದ್ದನು. ರೂಮಿಗೆ ಕರೆತಂದು ಮಲಗಿಸಿ ಬೆಡ್ಶೀಟ್ ಹೊದಿಸಿದವನ ಅವಳ ಹಣೆ ಸವರಿ ಹಸ್ತೆಯಿಂದ ಮುತ್ತ ನಿಟ್ಟನು. ಅದೊಂದು ಭರವಸೆಯ ಮುತ್ತಾಗಿತ್ತು. ಸ್ವಲ್ಪ ಸಣ್ಣ ಆಗಿದ್ದರಿಂದ ಹೊಟ್ಟೆ ಜಾಸ್ತಿಯೇ ಕಾಣುತ್ತಿತ್ತು. ಅವಳ ಮಲಗಿಸಿ ಬಟ್ಟೆ ಬದಲಾಯಿಸಿ ಕೆಳಗೆ ಬಂದವನು.
ಉಳಿದವರ ಕೂಡಿಕೊಂಡು ಅದಾಗಲೇ ವರುಣ್ ಇಶಾನ್ ಬಳಿ ವಿಷಯ ತಿಳಿದು ಮಾತನಾಡಿಸಲು ಬಂದಿದ್ದನು. ಕಾಂಗ್ರಾಟ್ಸ್ ಬ್ರೋ, ಅಂತೂ ನನ್ನ ಮಾವನ ಪೋಸ್ಟಿಗೆ ಪ್ರಮೋಟ್ ಮಾಡಿದೆ ಎಂದನು ವರುಣ್ ನಗುತ್ತಾ. ಲೋ ವರು, ಅದೇನದಿಷ್ಟು ಖುಷಿ? ಆಕಾಶ್ ಬ್ರೋ ಮಗ ಬಂದಾಗಲೇ ನೀನು ಮಾವ ಆಗಿಲ್ವಾ? ಹೀಗೇನು ಹೊಸ ವಿಷಯ ಅನ್ನೋ ಥರ ಆಡ್ತಿದ್ಯಾ? ಮೊದಲು ನೀನು ನನ್ನ ಮಾವ ಮಾಡೋದ್ರ ಕಡೆ ಗಮನ ಕೊಡು ಎಂದನು ಇಶಾನ್ ವರುಣ್ ಕಾಲೆಳೆದು. ಅವನ ಮಾತಿಗೆ ಹುರಿಗಣ್ಣು ಬೀರಿದನು ವರುಣ್. ನಕ್ಕ ಅಭಿ. ಸುಮ್ನಿರು ಇಶು. ಥ್ಯಾಂಕ್ಸ್ ವರು, ಸನ್ನಿಧಿ ಬರಲಿಲ್ವಾ? ಅವಳನ್ನು ಕರೆದುಕೊಂಡು ಬರಬೇಕಾಗಿತ್ತು ಎಂದನು ಆತ್ಮೀಯವಾಗಿ. ಅವಳಿಗೆ ವಿಷಯ ಗೊತ್ತಿಲ್ಲ, ನಾಳೆ ಬರ್ಬೋದು ಅನ್ಸುತ್ತೆ ಎಂದನು ವರುಣ್. ಅಸಲಿಗೆ ಅವನ ಹೆಂಡತಿಗೆ ತಿಳಿಸಿಯೇ ಇಲ್ಲ. ಅಭಿ, ಶ್ರೀನಿಕಾ ಹೇಗೋ ಒಳ್ಳೆಯ ಸಿದ್ಧಿ ಜೊತೆ ಮನೆಗೆ ವಾಪಸ್ ಬಂದಿದ್ದಾಳೆ. ನನ್ನ ಮೊಮ್ಮಗು ಬರ್ತಿದೆ ಅಂದರೆ ನನ್ನ ಬಿಸ್ನೆಸ್ ಫ್ರೆಂಡ್ಸ್ ಎಲ್ಲರಿಗೂ ತಿಳಿಸ್ಬೇಕು ಕಣು. ನಾಳೆ ಒಂದು ಪಾರ್ಟಿಗೆ ಅರೇಂಜ್ ಮಾಡಿ ಎಂದರು ಅಶೋಕ್ ಖುಷಿಯಿಂದ. ಅದಕ್ಕಿಂತ ಮೊದಲು ಮನೆ ದೇವರ ದರ್ಶನ ಪಡೆದು ಬರಬೇಕು. ನಾಳೆ ನಾವೆಲ್ಲ ಹೊರಡ್ತಿದ್ದೇವೆ. ಗುರುಗಳ ಒಮ್ಮೆ ಭೇಟಿ ಮಾಡಿ ಬರೋಣ ಅಂತ ಎಂದರು ನಿರುಪಮ ಆತಂಕದಿಂದ. ನಾಳೆ ಬೇಡ ಅಮ್ಮ, ನೂತನ್ ಮದುವೆ ಶಾಪಿಂಗ್ ಹೋಗಬೇಕು. ನನ್ನ ಕರೆದಿದ್ದಾನೆ, ಹೋಗಲಿಲ್ಲ ಅಂದರೆ ಬೇಸರ ಪಡುವನು. ನಾವು ನಾಡಿದ್ದು ಬೆಳಿಗ್ಗೆ ಶ್ರೀನಿಕಾನನ್ನು ಕರೆದುಕೊಂಡು ದೇವಸ್ಥಾನಕ್ಕೆ ಹೋಗೋಣ. ಸಂಜೆ ಪಾರ್ಟಿ ಇರಲಿ. ಡ್ಯಾಡ್, ಶ್ರೀನಿಕಾ ಬಗ್ಗೆ ನಮ್ಮ ಬಿಸ್ನೆಸ್ ಸ್ನೇಹಿತರಿಗೆ ಗೊತ್ತಿಲ್ಲ. ಅವಳಿನ್ನೂ ಓದ್ತಾ ಇದ್ದುದರಿಂದ ನಾನು ಅವಳಿಗೆ ತೊಂದರೆ ಬೇಡ ಅಂತ ವಿಷಯ ಹರಡುವುದು ಬೇಡ ಅಂತ ಸುಮ್ಮನಾಗಿದ್ದೆ. ಈಗ ಅವಳ ಪರಿಚಯ ಎಲ್ಲರಿಗೂ ಆಗಲಿ ಎಂದನು ಅಭಿ ಗಂಭೀರವಾಗಿ. ಸರಿ, ಹಾಗೇ ಮಾಡೋಣ. ಪಾರ್ಟಿಯಲ್ಲಿ ನೀನು ಅವಳ ಜೊತೆಗೆ ಇರು. ಜಾಸ್ತಿ ಜನ ಬಂದಿರ್ತಾರೆ, ಸುಮ್ಮನೆ ತೊಂದರೆ ಯಾಕೆ? ವರುಣ್, ನೀನು ಸೆಕ್ಯೂರಿಟಿ ಅರೇಂಜ್ ಮಾಡು. ಪಾರ್ಟಿ ಇಲ್ಲಿ ಬೇಡ, ಹೋಟೆಲ್ನಲ್ಲಿ ಇರಲಿ ಎಂದರು ರಮೇಶ್ ಯೋಚನೆ ಮಾಡಿ. ಪಾರ್ಟಿಯಲ್ಲಿ ಡ್ರಿಂಕ್ಸ್ ಅಲೋ ಮಾಡಬೇಡ ಅಭಿ. ಕುಟುಂಬ ಸಮೇತರಾಗಿ ಬರುವುದಾಗಿ ಹೇಳು. ಅದರಲ್ಲಿ ಹೆಣ್ಣು ಮಕ್ಕಳು ಇರ್ತಾರೆ, ಅವರಿಗೆ ತೊಂದರೆ ಆಗೋದು ಬೇಡ. ಊಟದ ಮೆನು ಅರ್ಪಿತಾ ನಿರುಪಮ ಕೊಡ್ತಾರೆ ಎಂದರು ಅಶೋಕ್ ಪಾರ್ಟಿಗಳ ಬಗ್ಗೆ ಅರಿವಿರುವುದರಿಂದ ಎಚ್ಚರಿಕೆ ನೀಡಿದ್ದರು. ಓಕೆ ಡ್ಯಾಡ್, ಹಾಗೇ ಮಾಡುವೆ ಎಂದವನ ಜೊತೆ ಮಾತುಕತೆ ಮಾಡುತ್ತಾ ಸ್ವಲ್ಪ ಹೊತ್ತು ಇದ್ದು ಹೊರಟನು ವರುಣ್. ಮನೆಯಲ್ಲಿ ಹೆಂಡತಿ ಕಾಯುತ್ತಿರುವವಳಲ್ಲ. ಬಾಗಿಲಿನಲ್ಲಿ ಕುಳಿತು ಗಂಡನ ಆಗಮನವನ್ನು ನಿರೀಕ್ಷಿಸುತ್ತಾ ದೂರದಲ್ಲಿ ದೃಷ್ಟಿ ನೆಟ್ಟು ಗಲ್ಲಕ್ಕೆ ಕೈ ಹೂರಿದವಳ ಮುಖದಲ್ಲೊಂದು ಬೇಸರದ ಛಾಯೆ. ಮನೆ ಮುಂದೆ ಬೈಕ್ ನಿಲ್ಲಿಸಿ ಕೀ ತಿರುಗಿಸುತ್ತಾ ಬಂದವ ಮನಸ್ಸು ಪ್ರಫುಲ್ಲವಾಗಿದೆ. ಅವನಿಗಾಗಿ ಕಾಯುವ ಒಂದು ಜೀವವನ್ನು ನೋಡಿ, ಅದು ಕೂಡ ತಾನು ಪ್ರೀತಿಸಿದ ಹುಡುಗಿ. ಯಾಕೆ ಹಾಗೆ ಕೂತಿರೋದು? ಒಳಗಡೆ ಜಾಗ ಇಲ್ವೇ ಎಂದನು. ಮದುವೆಯಾಗಿ ಬಂದಾಗಿನಿಂದ ಆ ಮಾತುಗಳು ನೇರವಾಗಿ ಸಾಗೋದಿಲ್ಲ. ಜಾಗ ತುಂಬ ಇದೆ, ಆದರೆ ಮನಸ್ಸು ಖಾಲಿಯಾಗಿದೆ. ನನಗೆ ತುಂಬ ಒಂಟಿತನ ಕಾಡುತ್ತಿದೆ. ಬಿಂದುವನ್ನಾದರೂ ಕರೆಸಿ ಎಂದಳು ಸನ್ನಿಧಿ ಅವನ ಜೊತೆ ಒಳಗೆ ಬಂದು. ಒಂಟಿತನ ಯಾಕೆ? ಕೆಲಸ ಮಾಡು, ಹೊರಗಡೆ ಓಡಾಡು, TV ನೋಡು, ಮೊಬೈಲ್ ನೋಡು. ಬಿಂದು ಬಂದು ನಿನ್ನ ಜೊತೆ ಸಮಯ ಕಳೆಯುವಳು ಅನಿಸುತ್ತಾ ನಿಂಗೆ ಎಂದನು ತನ್ನ ಶೂ ಕಳಚಿ ಹೆಂಡತಿಯ ಮೊಗ ನೋಡಿ. ನನಗೆ ಪೂರ್ತಿ ಜನಗಳ ಜೊತೆ ಯಾವಾಗಲೂ ಮಾತಾಡಿಕೊಂಡು ಇದ್ದು ಈಗ ಒಬ್ಬಳೇ ಇರೋಕ್ಕೆ ಆಗ್ತಿಲ್ಲ. ನೀವು ಕೂಡ ಬೆಳಿಗ್ಗೆ ಹೋದರೆ ಸಂಜೆ ಬರ್ತೀರಾ, ಇಲ್ಲ ರಾತ್ರಿ ನಾನೊಬ್ಬಳೇ ಹೇಗೆ ಇರಲಿ ಎಂದವಳ ಮುಖದಲ್ಲಿ ಬೇಸರ ಸ್ಪಷ್ಟ. ನನ್ನ ಡ್ಯೂಟಿ ನಾನು ಮಾಡಬೇಕು. ನಿನಗೆ ಇಷ್ಟ ಅಂದರೆ ಹೋಗಿ ಆ ಮನೇಲಿ 1 ವಾರ ಇದ್ದು ಬಾ ಎಂದನು ತಕರಾರು ಮಾಡದೆ. ಮತ್ತೆ ನೀವು ಎಂದಳು ಕಣ್ಣರಳಿಸಿ. ನಾನು ಮನೆಯಲ್ಲೇ ಇರ್ತೀನಿ ಅಷ್ಟೆ ಎಂದನು ಮಾಮೂಲಿಯಾಗಿ. ನೀವೊಬ್ಬರೇ ಇಲ್ಲಿರೋದು ಬೇಡ. ಹೋದರೆ ಇಬ್ಬರು ಹೋಗೋಣ, ಇಲ್ಲ ಹೋಗೋದೇ ಬೇಡ. ಮದುವೆಯಾಗಿ ಗಂಡನ ಬಿಟ್ಟು ಒಬ್ಬಳೆ ತವರು ಮನೆಗೆ ಹೋಗೋದು ಸರಿಯಲ್ಲ. ನೀವು ಬಂದಾಗಲೇ ಹೋಗೋಣ. ಇರಿ, ನಿಮಗೆ ಕಾಫಿ ತರ್ತೇನೆ ಎಂದವಳು ಅಡುಗೆ ಮನೆಗೆ ಹೋದಳು. ಅವಳು ಹೋದತ್ತಲೇ ನೋಡಿದ. ಇವಳೇಗೆ ಇಷ್ಟು ಪ್ರಬುದ್ಧವಾಗಿ ಯೋಚಿಸುವುದು ಕಲಿತಳು ಎಂಬಂತೆ ಒಂದು ಕಡೆ ಖುಷಿಯೇ. ಅವಳ ಪರೀಕ್ಷಿಸಲೇ ಹಾಗೆ ಕೇಳಿದ್ದವನು, ನಾಡಿದ್ದು ಎಲ್ಲರೂ ದೇವರ ದರ್ಶನಕ್ಕೆ ಹೋಗ್ತಿದ್ದಾರೆ, ನಾವು ಹೋಗಬೇಕು. ನೀನು ರೆಡಿಯಾಗು, ನಾಳೆ ಅಲ್ಲಿಗೆ ಹೋಗೋಣ, ನಾನು ಜೊತೆ ಬರುವೆ ಎಂದನು ವರುಣ್ ಕೂಗಿ ಹೇಳಿ. ಹೌದಾ, ಒಳ್ಳೆಯದು, ಹೋಗೋಣ. ಯಾಕೆ ಈಗ ದೇವಸ್ಥಾನಕ್ಕೆ ಎಂದಳು ಸನ್ನಿಧಿ ಖುಷಿಯಿಂದ. ಶ್ರೀನಿಕಾ ಅವರು ಮನೆಗೆ ಬಂದಿರುವರು, ಆ ಖುಷಿಗೆ. ಜೊತೆಗೆ ಇನ್ನೊಂದು ಸರ್ಪ್ರೈಸ್ ಇದೆ ನಿಂಗೆ ಎಂದನು ಮೀಸೆ ಮರೆಯಲ್ಲಿ ನಗುತ್ತಾ. ಸರ್ಪ್ರೈಸಾ? ಏನು ಎಂದಳು ಗೊಂದಲದಲ್ಲಿ. ಕಥೆ ಮುಂದುವರಿಯುತ್ತದೆ. ಹಾಗೆ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅವರು ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಆ್ಯಂಡ್ ಶೇರ್ ಮಾಡಿ.